ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಲೂಲು ಮಾಲ್ ಕಡೆ ಹೊರಟಿದ್ದೀವಿ. ಲೂಲು ಮಾಲ್ ಬರೋದು ರಾಜಾಜಿನಗರ ಬ್ಲಾಕಲ್ಲಿ ಬರುತ್ತೆ. ಲೂಲು ಮಾಲ್ ಅಂದರೆ ನಿಮ್ಗೆ ಗೊತ್ತಿರುತ್ತಲ್ಲ, ಮಂತ್ರಿ ಮಾಲ್, ಹಾಗೆ ಓರಿಯನ್ ಮಾಲ್, ಮಾಲ್ ಆಫ್ ಏಷಿಯಾ, ಹೀಗೆ ಅನೇಕ ಮಾಲ್ಗಳ ನಡುವೆ ಕೂಡ ಲೂಲು ಮಾಲ್ ಅನ್ನೋದು ಒಂದು ಪ್ರತಿಷ್ಠಿತ ಮಾಲ್ ಆಗಿ ಬೆಳ್ಕೊಂಡಿದೆ. ಬೆಂಗಳೂರು ರಾಜಾಜಿನಗರ ಏರಿಯಾದಲ್ಲಿ ಬರುತ್ತೆ ಅದು. ಇದು ಬೆಂಗಳೂರಿಂದ ಅಂದರೆ ಬೆಂಗಳೂರು ಮೆಜೆಸ್ಟಿಕ್ ಸೆಂಟರಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ನೀವು ಆ ಕಡೆ ರಾಜಾಜಿನಗರ ಹೋಗ್ಬೋದು, ವಿಜಯನಗರ ಹೋಗ್ಬೋದು, ಮಾಗಡಿ ರೋಡ್ ಹೋಗ್ಬೋದು. ಆ ರೋಡಿಗೆ ಹೋಗುವ ದಾರಿಯಲ್ಲಿ ಲೂಲು ಮಾಲ್ ಸಿಗುತ್ತೆ. ಲೂಲು ಮಾಲ್ ಅಂದರೆ ಅದು ದೊಡ್ಡ ಮಾಲ್. ನಿಮಗೆ ಒಂದು ಕಟ್ಟಡದಲ್ಲಿ ಅಥವಾ ಒಂದು ಬಿಲ್ಡಿಂಗಲ್ಲಿ, ಒಂದು ಜಾಗದಲ್ಲಿ ಯು ಕ್ಯಾನ್ ಗೆಟ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ಎಲ್ಲವೂ ಸಿಗುತ್ತೆ ಅಲ್ಲಿ. ಸಿನಿಮಾ ಮಾಲ್ ಇದೆ, ದೊಡ್ಡ ದೊಡ್ಡ ಫಾರಿನ್ ಬ್ರ್ಯಾಂಡ್ ಬಟ್ಟೆಗಳು ಸಿಗುತ್ತೆ, ಚಪ್ಪಲಿಗಳು ಸಿಗುತ್ತೆ, ಹಣ್ಣು ಸಿಗುತ್ತೆ, ಹಂಪಲು ಸಿಗುತ್ತೆ. ಶಾಪಿಂಗ್ ಕಾಂಪ್ಲೆಕ್ಸ್ ತುಂಬ ಇದೆ ಲೂಲು ಮಾಲಲ್ಲಿ. ಲೂಲು ಮಾಲ್ ಯಾರಿಗೆ ಸೇರಿದ್ದು ಅಥವಾ ಯಾರ ಕಂಪ್ನಿಯನ್ನು, ಅದಕ್ಕಿಂತ ಮುಖ್ಯವಾಗಿ ಲೂಲು ಮಾಲಲ್ಲಿ ಏನೇನು ಸಿಗುತ್ತೆ ಅಂತ ನೋಡುವಂಥ ಒಂದು ಪ್ರಯತ್ನ. ಜೊತೆಗೆ ನಾವು ವಾರಕ್ಕೊಮ್ಮೆ ಹೋಗ್ತಾ ಇರ್ತೀವಿ. ಅದು ಶಾಪಿಂಗಿಗೆ ಹೋಗ್ಬೋದು, ಜೊತೆಗೆ ನಾವು ಅಲ್ಲಿ ಫ್ಯಾಮಿಲಿ ಕರ್ಕೊಂಡು, ಮಕ್ಕಳು ಕರ್ಕೊಂಡು ಒಂದು ರೌಂಡ್ ಹೊಡ್ಕೊಂಡು ಬರುವಂಥ ಒಂದು ಟೂರಿಸ್ಟ್ ಪ್ಲೇಸ್ ಕೂಡ ಆಗುತ್ತೆ. ಅಂದರೆ ನಾವು ಎಲ್ಲೋ ಹೋಗೋದಕ್ಕಿಂತ ಒಂದು ಮಾಲಲ್ಲಿ ಎಲ್ಲವನ್ನು ನೋಡ್ಬೋದು. ಅಲ್ಲಿ ಆಟ ನೋಡಲಿಕ್ಕಾಗತ್ತೆ, ಕಾಂಪ್ಲೆಕ್ಸ್ ನೋಡಲಿಕ್ಕಾಗತ್ತೆ, ವೈಡ್ ಏರಿಯಾ ಇದೆ, ಜಸ್ಟ್ ವಾಕ್ ಥರ ಆಗುತ್ತೆ ಅನ್ನುವ ರೀತಿಯಿಂದ ಕೂಡ ಅನೇಕ ಜನ ಬರ್ತಾರೆ. ನಾವು ಕೂಡ ತಿಂಗಳಿಗೊಮ್ಮೆ ಶಾಪಿಂಗ್ ಹೋಗ್ತೀವಿ. ಅಲ್ಲಿ ಮಟೀರಿಯಲ್ಸ್ ಖರೀದಿ ಮಾಡ್ತೀವಿ. ಯಾಕಂದರೆ ಅಲ್ಲಿ ಎಲ್ಲ ಸಾಮಾನು, ನಮಗೆ ಮನೆ ದಿನಸಿ ಸಾಮಾನು ಸಿಗುತ್ತೆ, ಬಟ್ಟೆ ಸಿಗುತ್ತೆ, ಸೋಪ್ ಸಿಗುತ್ತೆ. ಮಾಲಲ್ಲಿ ಗೊತ್ತಿತ್ತಲ್ಲ, ನಾವು ಅದನ್ನು ಪದೇ ಪದೇ ಹೇಳಬೇಕಂತೆಲ್ಲ, ಎಲ್ಲವೂ ಸಿಗುತ್ತೆ. ಹಾಗೆ ಲೂಲು ಮಾಲಲ್ಲಿ ನಿಮ್ಗೆ ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ, ಒಂದು ಮಾಲಲ್ಲಿ ಸ್ವಲ್ಪ ಎಲ್ಲ ಸಾಮಾನುಗಳು ಅಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ಲೂಲು ಮಾಲ್ ಒಂದು ವಿಶಿಷ್ಟ ಅಂದರೆ ಅಲ್ಲಿ ಎಲ್ಲ ವರ್ಗದವರಿಗೂ ಸಿಗುವಂಥ ಪ್ರೈಸ್ ಇದೆ. ಅಂದರೆ ನಿಮಗೆ 1 kg ಅಕ್ಕಿ 50 ರೂಪಾಯಿಗೂ ಸಿಗುತ್ತೆ, 1 kg ಅಕ್ಕಿ 250 ರೂಪಾಯಿ ಸಿಗುತ್ತೆ. ಅಂದರೆ ಎಲ್ಲ ವೆರೈಟಿಯ ಸಾಮಾನು ಗ್ರಾಹಕರಿಗೆ ಸಿಗುತ್ತೆ. ಎಲ್ಲ ಥರದ ಗ್ರಾಹಕರು, ಅಂದರೆ ನಿಮ್ಮ ರೇಂಜಿಗೆ ತಕ್ಕಂತೆ ನೀವು ಅದನ್ನು ತೊಗೊಳ್ಬೋದು. ಎಲ್ಲವೂ ಸಿಗುತ್ತೆ. ಜೊತೆಗೆ ಅಲ್ಲಿ ಒಳಗೆ ಹೋಗ್ತಾ ಒಳ್ಳೊಳ್ಳೆ ನೋಡುಗರಿಗೆ ಗಿಫ್ಟ್ ಹ್ಯಾಂಪರ್ಸ್ ಇದೆ. ಅಂದರೆ ನೀವು ಅಲ್ಲೇ ಶಾಪ್ ಮಾಡ್ತೇನೆಂದರೆ ಗಿಫ್ಟ್ ಹ್ಯಾಂಪರ್ಸ್ ಇರುತ್ತೆ. ನಾವು ಒಂದು ಮಾತನ್ನು ಹೇಳಬೇಕಂದ್ರೆ, ಲೂಲು ಮಾಲಲ್ಲಿ ಎಲ್ಲವೂ ಸಿಗುತ್ತೆ. ಅಲ್ಲಿ ವೆಸ್ಟ್ ಸೈಡ್ ಅಂತ ಒಂದು ಬಟ್ಟೆ ಅಂಗಡಿ ಇದೆ, ಜೊತೆಗೆ ಜೂಡಿಯೋ ಅಂತ ಒಂದು ಬಟ್ಟೆ ಅಂಗಡಿ ಇದೆ. ಜೂಡಿಯೋದಲ್ಲಿ ನೀವು ನೋಡಿ, 100 ರೂಪಾಯಿಗೆ ಬಟ್ಟೆ ಸಿಗುತ್ತೆ, ಟಿ ಶರ್ಟ್ ಸಿಗುತ್ತೆ, ಚಡ್ಡಿ ಸಿಗುತ್ತೆ, ಬನಿಯನ್ ಸಿಗುತ್ತೆ, ಎಲ್ಲ ಇದೆ. ರಿಲಯನ್ಸ್ ಮಾಲ್ ಇದೆ, ಕಾಂಪ್ಲೆಕ್ಸ್ ಇದೆ, ಮೆಟ್ರೋ ಇದೆ. ಅಂದರೆ ಆ ಅಂಗಡಿ, ಅಂದರೆ ಅಂಗಡಿಯಲ್ಲಿ ಇರಬೇಕಾದಂಥ ಎಲ್ಲ ವಸ್ತುಗಳು ಸಿಗುತ್ತೆ. ಬಾಟಾ ಶೋರೂಮ್ ಸಿಗುತ್ತೆ, ಚಪ್ಪಲಿ ಅಂಗಡಿ ಇದೆ. ನಮ್ಮ ಇಂಡಿಯಾದಲ್ಲಿ ಗ್ರಾಹಕರಿಗೆ ಬೇಕಾಗುವಂಥ ಎಲ್ಲ ವಸ್ತುಗಳಿದೆ. ನಾವು ನೋಡಿ, ಈಗ ಜೂಡಿಯೋ ಇದಕ್ಕೆ ಬಂದಿದ್ದೀವಿ, ಶಾಪಿಗೆ ಬಂದಿದ್ದೀವಿ. ಅಲ್ಲಿ ಚಿಕ್ಕ ಮಕ್ಕಳಿಗೆ ಬಟ್ಟೆ ಸಿಗುತ್ತೆ ನೋಡಿ. ಜೂಡಿಯೋ ಅಂದರೆ ನಾವು ಪದೇ ಇದಕ್ಕೆ ಹೋಗ್ತೇವೆ. ನಮ್ಗೆ ಚಿಕ್ಕ ಮಕ್ಕಳಿಗೆ ಬಟ್ಟೆ ಬೇಕಾಯಿತು, 1 9 ಮಂತ್ಸಿಂದ 3 ಇಯರ್ಸ್ ನೋಡಿ, ಎಷ್ಟು ಚೆನ್ನಾಗಿದೆ. ಅದು ಕೇವಲ 399 ಇದೆ, 366 ಇದೆ, 99 ಇದೆ, 179 ಇದೆ. ನಿಮಗೆ ಬೇಕಾದಂಥ ಎಲ್ಲ ವೆರೈಟಿ ಜೂಡಿಯೋದಲ್ಲಿ. ಅಂದರೆ ಆ್ಯಸ್ ಫಾರ್ ಆಸ್ ದ ಕ್ಲಾತ್ ಇಸ್ ಕನ್ಸರ್ನ್, ನಿಮಗೆ ಬಟ್ಟೆಯನ್ನು ತೊಗೊಳ್ಬೇಕಂತ ಬೇಕಾದಾಗ ಜೂಡಿಯೋ ಇಸ್ ದ ಬೆಸ್ಟ್ ಪ್ಲೇಸ್ ಟು ನಿಮಗೆ ಬಟ್ಟೆ ತೊಗೊಳ್ಳಿಕ್ಕೆ. ನಾವು ನಮ್ಮ ಫ್ಯಾಮಿಲಿ ಜೊತೆಗೆ ಬಂದಿದ್ವಿ, ಶಾಪ್ ಮಾಡಿದ್ವಿ. ಇದಾದ ನಂತರ ಬೇರೆ ಕಡೆ ಹೋಗ್ತೇವೆ. ಬಟ್ ನಮಗಿಲ್ಲಿ ತುಂಬ ಚೆನ್ನಾಗಿ ಅನಿಸಿದ್ದು ಅಂದರೆ ಜೂಡಿಯೋದಲ್ಲಿ ಬಟ್ಟೆ. ಆನಂತರ ನಾವು ಒಳಗಡೆ ಹೋಗ್ತಾ ತುಂಬ ವೆರೈಟೀಸ್ ಬಟ್ಟೆ ಸಿಗುತ್ತೆ ನಿಮಗೆ. ನೋಡಿ, ನೈಟ್ ಪ್ಯಾಂಟ್ ಇದೆ, ಕಾರ್ಗೋ ಪ್ಯಾಂಟ್ ಸಿಗುತ್ತೆ. ಅಂದರೆ ನಿಮಗೆ ಹೋದರೆ ಏನಾಗುತ್ತೆ ಅಂದರೆ, ಅಲ್ಲಿ ಅದು ನಿಯರ್ ಬೈ ರೋಡ್ ಇದೆ. ನಿಮಗೆ ರಾಜಾಜಿನಗರ ಹೋಗೋ ರೋಡಲ್ಲೇ ಲೆಫ್ಟ್ ಸೈಡಲ್ಲಿ ಲೂಲು ಸೂಪರ್ ಮಾರ್ಕೆಟ್ ಇರೋದ್ರಿಂದ ನಿಮಗೆ ವೆಹಿಕಲ್ಸ್ ಫೆಸಿಲಿಟಿ ತುಂಬ ಇದೆ. ಅಂದರೆ ಬೇರೆ ಕಡೆ ಆದರೆ ಏನಾಗುತ್ತೆ ಅಂದರೆ, ಅಲ್ಲಿ ಹೋಗಿ ವಾಪಸ್ ಬರಬೇಕಾ, ತುಂಬ ದೂರ ಆಗುತ್ತೆ. ನೀವು ಯಲಹಂಕನೋ ಅಥವಾ ಬೇರೆ ಪೀಣ್ಯನೋ ಅಥವಾ ಜಾಲಹಳ್ಳಿ ಕ್ರಾಸು ಅಥವಾ ಬೇರೆ ಕಡೆ ಹೋದರೆ ಏನಾಗುತ್ತೆ ಅಂದರೆ, ನೀವು ಒಂದು ಪ್ಲೇಸಿಗೆ ಇರ್ತೀರಿ, ಅಲ್ಲಿ ಬರೋದ್ರೊಳಗಡೆ ನಿಮಗೆ ಅಪ್ ಆ್ಯಂಡ್ ಡೌನ್ ಕಾಸ್ಟ್ ತುಂಬ ಆಗುತ್ತೆ. ಆದರೆ ನೀವು ಒಮ್ಮೆ ಮೆಜೆಸ್ಟಿಕ್ ಬಂದೇ ಬರ್ತೀರಿ, ತಿಂಗಳೊಮ್ಮೆ ಮೆಜೆಸ್ಟಿಕ್ ಬಂದೇ ಬರ್ತೀರಲ್ಲ, ಆ ಮೆಜೆಸ್ಟಿಕ್ ಬಂದಾಗ ಲೂಲು ಮಾಲಿಗೆ ಹೋಗುವಂಥದ್ದು ಒಂದು ಈಸಿ ಮೆಥಡು. ಲೂಲು ಮಾಲಿಗೆ ಬರ್ಬೋದು, ಮಂತ್ರಿ ಮಾಲಿಗೆ ಕೂಡ ಬರ್ಬೋದು. ಬಟ್ ಆ್ಯಸ್ ಫಾರ್ ಎಸ್ ದ ಲೂಲು ಮಾಲ್ ಇಸ್ ಕನ್ಸರ್ಟ್, ಲೂಲು ಮಾಲ್ ಇಸ್ ದ ಬೆಸ್ಟ್ ವೇ ಟು ಗೋ. ಹಾಗಾಗಿ ನಿಮಗೆ ಈ ಟ್ರಾವೆಲಿಂಗ್ ಫೇರ್ಸ್ ತುಂಬ ಕಡಿಮೆ ಆಗುತ್ತೆ. ನೀವು ಒಮ್ಮೆ ಬಂದಿರ್ತೀರಿ,
ಇಲ್ಲಿಗೆ ಮೆಜೆಸ್ಟಿಕ್ಗೆ ನೋಡಿ, ಇಲ್ಲಿ ಲಿಪ್ಸ್ಟಿಕ್ ಮೆಟೀರಿಯಲ್ಸ್ ಇದೆ, ಅದು ಮಹಿಳೆಯರಿಗೆ ಆಪ್ತವಾಗಿರುತ್ತೆ. ಚಪ್ಪಲಿಗಳು, ಒಳ್ಳೊಳ್ಳೆ ಚಪ್ಪಲಿಗಳು ವಿತ್ ಲೋ ಕಾಸ್ಟಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಯಾವುದನ್ನು ಕೂಡ ಇಲ್ಲೋ ನಮಗೆ ಮಾಲಿಗೆ ಹೋದರೆ ಆಗಲ್ಲ ಅನ್ನುವಂಥ ರೀತಿಯೇನಿಲ್ಲ. ಇವೆಲ್ಲ ಒಂದು 250 ರೂಪಾಯಿ 300 ರೂಪಾಯಿ ಸಿಗುತ್ತೆ. ಹಾಗಂತ ನಾವು ಅದನ್ನು ಪ್ರಚಾರಕ್ಕಂತ ಹೇಳ್ತಾ ಇಲ್ಲ. ನಾವು ಹೋಗಿದ್ದೇವೆ, ಅಲ್ಲಿ ನೋಡಿದ್ದೇವೆ. ಒಂದು ರೌಂಡ್ ನೋಡ್ಕೊಬರುವಂಥ ನೀವು ಬೆಂಗಳೂರಿಗೆ ಯಾವತ್ತಾದ್ರೂ ಬಂದರೆ ಲೂಲು ಮಾಲಿಗೆ ಹೋಗಿ ಬರ್ಬೋದು. ಅಂದರೆ ನಾನು ಬೆಂಗಳೂರಿಂದ ಹೊರತಾಗಿರ್ತಾರಲ್ಲ, ನೀವು ಮೈಸೂರು, ಚಾಮರಾಜನಗರ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು, ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹುಬ್ಬಳ್ಳಿ, ಗದಗ, ಬೆಳಗಾಂ, ಬಾಗಲಕೋಟೆ, ಬೀದರ್, ಕಲಬುರಗಿ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ಹಾವೇರಿ, ತುಮಕೂರು, ಈ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ಹೀಗೆ ಅನೇಕ ನಮ್ಮ ಮಂಡ್ಯ, ರಾಮನಗರ, ಈ ಎಲ್ಲ ಕಡೆಯಿಂದ ಬೆಂಗಳೂರಿಗೆ ಬಂದಿರ್ತಾರಲ್ಲ ನೀವು, ಟೂರಿಸ್ಟಿಗಾಗಿ ಬಂದಿರ್ತೀರಿ, ಯಾವುದೋ ದೇವಸ್ಥಾನಕ್ಕೆ ಬಂದಿರ್ತೀರಿ. ಹಾಗೆ ಬಂದವರು ಟೈಮ್ ಇತ್ತಂದ್ರೆ ನೀವು ಯಾರೇ ಟೂರಿಸ್ಟ್ ಬಂದಿದ್ರು ನೀವು ಅಕ್ಕಪಕ್ಕ ಮೆಜೆಸ್ಟಿಕ್ ಅಕ್ಕಪಕ್ಕ ಉಳಿತೀರಾ. ಹಾಗಂದ ಮಾತ್ರಕ್ಕೆ ನೀವು ಅಲ್ಲಿ ಟೈಮ್ ಇದ್ದಾಗ 1-2 ತಾಸು ಟೈಮ್ ಇದ್ದಾಗ ನೀವು ಲೂಲು ಮಾಲ್, ಅಂದರೆ ಆಟೋದಲ್ಲಿ ಒಂದು 30 ರೂಪಾಯಿ ತೊಗೋತಾರೆ ಮೆಜೆಸ್ಟಿಕ್ಕಿಂದ ಲೂಲು ಮಾಲಿಗೆ. ಹಾಗೆ ಹೋಗಿ ಒಂದು ರೌಂಡ್ ಹೊಡೆದು ಲೂಲು ಮಾಲಲ್ಲಿ ಸ್ವಲ್ಪ ಶಾಪ್ ಮಾಡಿ, ಜೊತೆಗೆ ಒಂದು 4 ಫೋಟೋ ಹೊಡ್ಕೊಂಡು ಸೆಲ್ಫಿ ಮನೆಯವರಿಗೆಲ್ಲ ಕಳಿಸ್ಬೋದು. ನಾನು ಲೂಲು ಮಾಲ್ ಮುಂದೆ ನಿಂತ್ಕೊಂಡು ಫೋಟೋ ಹೊಡ್ಕೊಂಡೆ ಅಂತ. ಕೆಲವೊಬ್ಬರು ಅಲ್ಲಿ ರೀಲ್ಸ್ ಮಾಡ್ಕೊಂಡಲ್ಲಿ ಹಾಕ್ತಾರೆ. ಇಲ್ಲಿ ಲೂಲು ಮಾಲ್ ಅಂದರೆ ನೋಡಿ, ಲಿಪ್ಸ್ಟಿಕ್ ಎಟ್ ದ ಪ್ರೈಸ್ ಆಫ್ 99. ಹಾಗೆ ತುಂಬ ನೀವು ಶಾಪ್ ಮಾಡಿದರೆ ಇಲ್ಲಿ ತುಂಬ ವೆರೈಟಿ ಆದಂಥ ಗಿಫ್ಟ್ ಹ್ಯಾಂಪರ್ಸ್ ಇದೆ ನೋಡಿ. ಕಾರನ್ನು ಗಿಫ್ಟ್ ಕೊಡ್ತಾರೆ. ನಾವೀಗ ದಿನಸಿ ಅಂಗಡಿ ಅಂತಾರಲ್ಲ, ಅಂದರೆ ನಾವು ನಮ್ಮ ಸಾಮಾನು ತೊಗೊಳ್ಳಿಕ್ಕೆ ಹೋಗ್ತೀವಲ್ಲ, ಅಂದರೆ ನಾವು ನಮಗೆ ಮನೆ ಏನು ಬೇಕಾಗುತ್ತೆ ಅದನ್ನು ತೊಗೊಳ್ಳಿಕ್ಕೆ ಹೋದಾಗ ಒಳಗಡೆ ನೋಡಿ ಎಂತೆಂಥ ಮೆಟೀರಿಯಲ್ಸ್ ಇದೆ ಗ್ರಾಹಕರಿಗೆ ಬೇಕಾಗುವಂಥದ್ದು, ಉಪಯೋಗಗಳು. ನಾವು ಅದನ್ನು ನಮ್ಮ ಭಾಷೆಯಲ್ಲಿ ಸೌಟ್ ಅಂತೇವೆ, ನೈಫ್ ಅಂತೇವೆ, ಬಾಂಡ್ಲಿ ಅಂತೇವೆ, ಸ್ಪೂನು ಎಲ್ಲವೂ ಸಿಗುತ್ತೆ. ಅಂದರೆ ಬೇರೆ ಕಡೆ ಕೂಡ ಕಡಿಮೆ ರೇಟಲ್ಲಿ ಸಿಗುತ್ತೆ, ಆದರೆ ಅಲ್ಲಿ ಕ್ವಾಲಿಟಿ ಜೊತೆಗೆ ರೆಸಿಸ್ಟೆನ್ಸ್ ಇರುತ್ತಲ್ಲ ಅದನ್ನು ನೋಡಬೇಕು. ಜೊತೆಗೆ ಒಂದೇ ಕಡೆಗೆ ಎಲ್ಲ ಸಿಗೋದ್ರಿಂದ ನಾವು ಒಂದೇ ಕಡೆ ತಗೊಳ್ಳೋದು ಸ್ವಲ್ಪ ಈಸಿ ಆಗುತ್ತೆ. ಇಲ್ಲೆಲ್ಲ ನೋಡಿ ಉಪಯೋಗಿಸುವಂಥ ವಸ್ತುಗಳಿದ್ದಾವೆ. ಈ ಲೂಲು ಮಾಲ್ ಬಂದರೆ ನಿಮಗೆ ಅಲ್ಲಿ ಪಾರ್ಕಿಂಗ್ ಇದೆ ಕೆಳಗಡೆ. ಲೂಲು ಮಾಲ್ ಯಾರ್ದು ಅಂತ ಮತ್ತೆ ಹೇಳುವ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ನಮ್ಮ ದೊಡ್ಡ ರಾಜಕಾರಣಿಯ ಒಬ್ಬ ಪಾರ್ಟ್ನರ್ ಆಗಿದ್ದಾರೆ. ಅದು ನೀವು ಅನೇಕ ಫಂಕ್ಷನ್ಗಳಲ್ಲಿ ಕೂಡ ಕೇಳಿರ್ತೀರಿ. ಲೂಲು ಮಾಲ್ ಬೆಂಗಳೂರಿನ ಒಂದು ಹೆಮ್ಮೆ. ಮೊದಲಲ್ಲಿ ಖಾಲಿ ಜಾಗ ಇತ್ತು, 4-5 ವರ್ಷ ಹಿಂದಿಂದ ಈಗ ದೊಡ್ಡದಾದ ಬಿಲ್ಡಿಂಗ್ ತಲೆ ಎತ್ತಿ ಕರ್ನಾಟಕದ ಹೆಮ್ಮೆಯಾಗಿ ಲೂಲು ಮಾಲ್, ಅಂದರೆ ಲೂಲು ಸೂಪರ್ ಮಾರ್ಕೆಟ್ ಬೆಳ್ಕೊಂಡಿದೆ. ನೀವು ಮನೆಗೆ ಬೇಕಾಗುವಂಥ ಅನೇಕ ಬಾಕ್ಸ್ ಇರ್ಬೋದು, ಡಸ್ಟ್ಬಿನ್ಸ್ ಇರ್ಬೋದು, ಮಕ್ಕಳ ಬಟ್ಟೆನ ಹಾಕ್ಲಿಕ್ಕೆ, ಅಂದರೆ ಮಕ್ಕಳ ಟೀ ಶರ್ಟು, ಮಕ್ಕಳ ಬೇರೆ ಬೇರೆ ಚಡ್ಡಿ, ಮಕ್ಕಳ ಅಂಗಿ, ಮಕ್ಕಳ ಕೆಲವೊಂದು ಬಟ್ಟೆಗಳನ್ನು ಹಾಕಿಡ್ಲಿಕ್ಕೆ ಸಪ್ರೇಟ್ ಹಾಕಿಡ್ಲಿಕ್ಕೆ ಬಾಕ್ಸ್ ಇದೆ. ಬೆಂಗಳೂರಲ್ಲಿ ಡಿಮಾರ್ಟ್ ಇದೆ, ಮಂತ್ರಿ ಮಾಲ್ ಇದೆ, ಮತ್ತು ಯಾವುದು ಓರಿಯನ್ ಮಾಲ್ ಇದೆ, ಮಾಲಪೇಶಿ ಇದೆ. ಹಾಗೆ ಅದೇ ರೀತಿಯ ಒಂದು ಒಳ್ಳೆಯ ಮಾಲ್ ಸೂಪರ್ ಮಾರ್ಕೆಟ್ ಲೂಲು ಮಾಲ್ ಬೆಂಗಳೂರಿನ ರಾಜಾಜಿನಗರ ಬ್ಲಾಕಲ್ಲಿ ಸಿಗುತ್ತೆ. ಅದು ಅಪೋಸಿಟ್ ಟು ಸುಜಾತ ಥಿಯೇಟ್ರ್ ಇದೆಯಲ್ಲ, ನೀವು ಸುಜಾತ ಥಿಯೇಟ್ರ್ ಅಂದರೆ ಅದು ಫೇಮಸ್ ಇನ್ ಬೆಂಗಳೂರು, ಅಂದರೆ ಅದು ಲ್ಯಾಂಡ್ಮಾರ್ಕ್ ಆಗಿರುತ್ತೆ. ಸುಜಾತ ಥಿಯೇಟ್ರಿಗೆ ಬಂದು ನಿಂತ್ಕೊಂಡ್ರೆ ಅಲ್ಲಿ ಇಳಿದ್ರೆ ಅದರ ಅಪೋಸಿಟೇ ಲೂಲು ಮಾಲ್ ಸಿಗುತ್ತೆ ನಿಮಗೆ. ದಿನಕ್ಕಾಗಿ ಉಪಯೋಗಿಸುವಂಥ ಪಾತ್ರೆಗಳಿದ್ದಾವೆ ನೋಡಿ. ನಾವೀಗ ದಿನಸಿ ತೊಗೊಳ್ತೀವಲ್ಲ ಅಲ್ಲಿ ಬಂದಿದ್ದೀವಿ. ಅಲ್ಲಿ ಎಲ್ಲ ಪದಾರ್ಥಗಳು ಸಿಗುತ್ತೆ ನಿಮಗೆ. 2 ಥರ ಐಟಮ್ಸ್ ಇರುತ್ತೆ. ಒಂದು ಪ್ಯಾಕೆಟ್ ಐಟಮ್ಸ್ ಇರುತ್ತೆ, ಅಂದರೆ ಬಾಕ್ಸ್ಡ್ ಐಟಮ್ಸ್ ಇರುತ್ತೆ. ಅದು ನಾರ್ಮಲ್ ನೀವು ಫ್ಲಿಪ್ಕಾರ್ಟು, ಅಮೆಜಾನು ಅಲ್ಲೆಲ್ಲ ಯಾವ ರೇಟ್ ಇರುತ್ತಲ್ಲ ಅದೇ ರೇಟ್ ಇಲ್ಲೂ ಇರುತ್ತೆ. ಆದರೆ ನಾವು ಅದನ್ನು ಲೂಸ್ ಅಂತೀವಲ್ಲ, ಲೂಸ್ ತೊಗೊಂಡಾಗ ಅಂದರೆ ಅಲ್ಲಿ ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗುತ್ತೆ. ನಾವೀಗ ತರಕಾರಿ ಕಡೆ ಬಂದಿದ್ದೇವೆ. ಇದು ನೋಡಿ ರೆಡ್ ಫ್ಲವರ್ ಅಂತ ಇದು ರೆಡ್ ಕ್ಯಾಬೇಜ್ ನೋಡಿ ಹೇಗಿದೆ. ನಂತರ ರೆಡ್ ಕ್ಯಾರೆಟ್ ಇದೆ. ಇದು ತರಕಾರಿ ಸಂಬಂಧಪಟ್ಟಂತೆ, ಇದು ತರಕಾರಿಯ ಒಂದು ವಿಧ. ತರಕಾರಿ ಎಲ್ಲ ಸ್ವಲ್ಪ ಇಲ್ಲಿ ತೊಗೊಳ್ಲಿಕ್ಕೆ ನಾನು ಪ್ರಿಪೇರ್ ಅನಿಸಲ್ಲ, ಅಂದರೆ ದೊಡ್ಡ ಶ್ರೀಮಂತರು ತೊಗೊಳ್ಬೋದು. ಬಟ್ ನಾರ್ಮಲ್ ಜನರಿಗೆ ನೋಡಿ ಇದು ಫ್ಲವರ್ ಕಟ್ ಮಾಡಿ ಹಾಕಿದ್ದಾರೆ.
ಕ್ಯಾಬೇಜ್ ಕಟ್ ಮಾಡಿ ಹಾಕಿದ್ದಾರೆ, ಕ್ಯಾರೆಟ್ ಕಟ್ ಮಾಡಿ ಹಾಕಿದ್ದಾರೆ. ನಾವು ಅದನ್ನು ಮನೇಲೂ ಕಟ್ ಮಾಡ್ಬೋದು, ಬಟ್ ಕೆಲವೊಬ್ಬರಿಗೆ ಟೈಮೇ ಸಿಗಲ್ಲ ಅಂಥವರು ಕಟ್ ಮಾಡಿದಂಥ ರೆಡಿಮೇಡನ್ನು ತೊಗೊಂಡು ಹೋಗಿರ್ತಾರೆ. ನೋಡಿ ಕ್ಯಾರೆಟ್ ಎಷ್ಟು ಚೆನ್ನಾಗಿದೆ. ಇವೆಲ್ಲ AC ಒಂದು ಅಂಡರಲ್ಲಿ ಇಡಲಾಗತ್ತೆ, ಯಾಕಂದರೆ ಹಾಳಾಗಬಾರ್ದಂತ. ತುಂಬ ಜನ ಬರ್ತಾರೆ, ಶಾಪ್ ಮಾಡ್ತಾರೆ, ತಗೊಂಡು ಹೋಗ್ತಾರೆ. ದೊಡ್ಡ ತರಕಾರಿ ಮಾರ್ಕೆಟ್ ಇದೆ ಅಂದರೆ ಹೇಳಿದ್ನಲ್ಲ, ಬಟ್ ರೇಟ್ ಸ್ವಲ್ಪ ಜಾಸ್ತಿನೇ. ನನ್ನ ಪ್ರಿಫರೆನ್ಸ್ ಏನಂದರೆ, ನಾವು ಲೂಲು ಮಾಲಿಗೆ ಹೋಗ್ಬೋದು, ಅಲ್ಲಿ ಶಾಪ್ ಮಾಡ್ಬೋದು ಅಂದರೆ ನಮ್ಗೆ, ಬಟ್ ಸ್ವಲ್ಪ ಮಧ್ಯಮ ವರ್ಗದವರಿಗೆ ಅಲ್ಲಿ ದಿನಸಿ ಇರುತ್ತಲ್ಲ, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಕೆಲವೊಂದು ಲೂಸ್ ಐಟಮ್ಸ್ ಇರುತ್ತಲ್ಲ, ಅದನ್ನು ಲೂಸಾಗಿ ತೊಗೊಂಡ್ರೆ ನಮಗೆ ಕಡಿಮೆ ರೇಟು ಸಿಗುತ್ತೆ. 39 ರೂಪಾಯಿಗೆ ಗೋಧಿ ಹಿಟ್ಟು ಸಿಗುತ್ತೆ, 40 ಆಸ್ಪಾಸ್ನಲ್ಲಿ ಸಕ್ಕರೆ ಸಿಗುತ್ತೆ, ಬೆಲ್ಲ ಸಿಗುತ್ತೆ. ಅದನ್ನು ತೊಗೊಳ್ಳಿಕ್ಕೆ ಬೆಸ್ಟ್ ಪ್ಲೇಸ್ ಲೂಲು. ಬಟ್ ನೀವು ಪ್ಯಾಕೆಟ್ ಐಟಮ್ಸ್ ತೊಗೊಳ್ತೀರಾ ಅಥವಾ ಬಾಕ್ಸ್ ಐಟಮ್ಸ್ ತೊಗೊಳ್ತೀರಾ, ತರಕಾರಿ ತೊಗೊಳ್ತೀರಾ ಅಂದರೆ ಸ್ವಲ್ಪ ಲೂಲು ಮಾಲಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದೆ. ಹಾಗಾಗಿ ಹಣ್ಣು ಕೂಡ ಇದು ಆರೆಂಜ್ ಇದು 179 ರೂಪಾಯಿ kg. ಹೊರಗಡೆ ಸ್ವಲ್ಪ ಕಡಿಮೆ ಸಿಗುತ್ತೆ, ಬಟ್ ಮಾಲ್ ಆದ್ದರಿಂದ ಅದರ ರೇಟ್ ಕೂಡ ಅಂದರೆ ಮೇಂಟೆನೆನ್ಸು ಅದು ಇದು ತುಂಬ ಇರುತ್ತೆ. ಹಾಗಾಗಿ ಅದನ್ನೆಲ್ಲ ಇದ್ರ ಮೇಲೆ ಹಾಕಿರ್ತಾರೆ. ಆಲೂಗಡ್ಡೆ ಸಿಗುತ್ತೆ, ಬೇರೆ ಬೇರೆ ಹಣ್ಣಿನ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ನೋಡಿ ಗಡ್ಡೆ ಗೆಣಸು, ಇದು ಕೂಡ ಹೊರಗಡೆ ಕಡಿಮೆ ಸಿಗುತ್ತೆ, ಬಟ್ ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ. ನಾನು ಹೇಳೋದು ಪದೇ ಹೇಳೋದಂದರೆ, ನೀವೇನಾದರೂ ದಿನಸಿ ಐಟಮ್ಸನ್ನು ಅಕ್ಕಿ ಲೂಸ್ ತೊಗೊಳ್ತೀರ, ಗೋಧಿ ಹಿಟ್ಟು ಲೂಸ್ ತೊಗೊಳ್ತೀರ, ಅಂದರೆ ನಾವು kg ಲೆಕ್ಕ ತೊಗೊಳ್ತೀರಲ್ಲ, ಅಂಥ ತೊಗೊಳ್ಳೋದಕ್ಕೆ ಲೂಲು ಮಾಲ್ ಬೆಸ್ಟು. ಮಿಕ್ಕಿದ ಬಾಕ್ಸ್ ಐಟಮ್ಸು, ತರಕಾರಿ, ಸೋಪ್ ಗೀಪ್ ತೊಗೊಳ್ಬೋದು, ಎಲ್ಲ ಕೂಡ ಒಂದೇ ರೇಟ್ ಇರುತ್ತೆ ಹೇಳಿದ್ನಲ್ಲ. ಬಟ್ ಬೇರೆ ಬೇರೆ ಸ್ವಲ್ಪ ಜಾಸ್ತಿ ಇದೆ. ಹಣ್ಣು ತರಕಾರಿ ಸ್ವಲ್ಪ ಕಾಸ್ಟ್ಲಿ ಇದೆ. ಮಿಕ್ಕಿದೆಲ್ಲ ನೀವು ಫ್ಲಿಪ್ಕಾರ್ಟು, ಅಮೆಜಾನು ಮತ್ತು ಡಿಮಾರ್ಟು, ಮಂತ್ರಿ ಮಾಲು ಎಲ್ಲ ಒಂದೇ, ಅಂದರೆ ಬಾಕ್ಸ್ ಐಟಮ್ಸ್ಗೆಲ್ಲ ಒಂದೇ ರೇಟ್ ಇರೋದ್ರಿಂದ ಅದನ್ನು ಹೆಚ್ಚು ಚೇಂಜ್ ಮಾಡಲಿಕ್ಕಾಗಲ್ಲ. ಬಟ್ ಆನ್ಲೈನ್ ತೊಗೊಂಡ್ರೆ ನಿಮ್ಗೆ ಅದು ಇದು 10-20 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. 1000 ರೂಪಾಯಿ ಮೇಲೆ ನೀವು ಶಾಪ್ ಮಾಡಿದ್ರೆ ಅದಕ್ಕೊಂದು 100 ರೂಪಾಯಿ ಸಿಗುತ್ತೆ. ಬಟ್ ಇಲ್ಲಿ ಹಾಗಾಗಲ್ಲ. ಏನೇನು ಬಾಕ್ಸ್ ರೇಟ್ ಇರುತ್ತಲ್ಲ, MRP ಇರುತ್ತಲ್ಲ, ಅದನ್ನೇ ನಿಮಗೆ ತೊಗೊಳ್ಬೇಕಾಗತ್ತೆ. ಒಂದು ಎಕ್ಸ್ಪೀರಿಯೆನ್ಸ್ ಅಂದರೆ, ನೀವು ಲೂಲು ಮಾಲಿಗೆ ಹೋದರೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ನೀವು ಹೋದಂಗೂ ಆಗುತ್ತೆ, ಕಡಿಮೆ ರೇಟಲ್ಲಿ ಒಂದು ಒಳ್ಳೆ ಶಾಪಿಂಗ್ ಕಾಂಪ್ಲೆಕ್ಸನ್ನು ಸುತ್ತಾಡ್ದಂಗೂ ಆಗುತ್ತೆ. ಹಾಗಾಗಿ ನೀವು ಯಾವತ್ತಾದರೂ ಬೆಂಗಳೂರಿಗೆ ಬಂತಂದರೆ, ಯಾವುದಾದ್ರೂ ಕೆಲಸಕ್ಕೆ ಅಥವಾ ರಿಲೇಟಿವ್ ಮನೆಗೆ ಬಂದರೆ ಒಂದು ಮೆಜೆಸ್ಟಿಕ್ಕಿನ ಪಕ್ಕದಲ್ಲಿರುವ 1 ಕಿಲೋಮೀಟ್ರ್ ಆಸ್ಪಾಸು ಆಟೋದವರು ಒಂದು 30 ರೂಪಾಯಿ ತೊಗೊಳ್ತಾರೆ, ಇಲ್ಲಾಂದರೆ 40 ರೂಪಾಯಿ ತೊಗೊಳ್ತಾರೆ. ಅದಕ್ಕಿಂತ ಜಾಸ್ತಿ ತೊಗೊಳ್ಳೋದು ಹೋಗಲಿಕ್ಕೆ. ನೀವು ಯಾವ ಥರ ದೊಡ್ಡ ಸಾಮಾನು ತೊಗೊಂಡು ಬಂದರೆ ಅವರು ಮತ್ತೊಂದು ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಅದು ನಾನು ಹೇಳೋದು ಮೆಜೆಸ್ಟಿಕ್ಕಿಂದ ಲೂಲು ಮಾಲಿಂದ ಮೆಜೆಸ್ಟಿಕ್. ಮಿಕ್ಕಿದ ಕಡೆ ನೀವು ಅದು ನಿಮ್ಮ ಡಿಪೆಂಡ್ಸ್ ಆಗುತ್ತೆ, ಯಾಕಂದರೆ ನಿಮ್ಮ ಡಿಸ್ಟೆನ್ಸ್ ದೂರ ಇರೋದ್ರಿಂದ ನೀವು ಕೂಡ ಒಮ್ಮೆ ಬೆಂಗಳೂರಿಗೆ ಬಂದಾಗ ಲೂಲು ಮಾಲನ್ನು ಮೀಟ್ ಆಗ್ಬೋದ್ರೆ ಲೂಲು ಮಾಲಿಗೆ ಹೋಗ್ಬೋದು. ಅಲ್ಲಿ ಸ್ವಲ್ಪ ಒಂದು ರೌಂಡ್ ಹೊಡಿಬೋದು, ಫ್ಯಾಮಿಲಿ ಜೊತೆ ಫೋಟೋ ತೆಗೆಸ್ಕೋಬೋದು. ಆ ಫೋಟೋನ ನಿಮ್ಮ ಫ್ಯಾಮಿಲಿಯವರಿಗೆ ನಾನು ನೋಡಿ ಲೂಲು ಮಾಲ್ ಇದ್ದೇನೆ ಅಂತ ತೋರಿಸ್ಕೋಬೋದು. ಲೂಲು ಮಾಲ್ ಒಂದು ಒಳ್ಳೆಯ ಜಾಗ, ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಜಾಗ ಇದೆ ಹೊರಗಡೆ, ಜೊತೆ ತುಂಬ ಒಳ್ಳೆಯ ಗಾಳಿ ಬೀಸುತ್ತೆ. ಅಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಅರ್ಧ ಬೆಂಗಳೂರಿಗೆ ಕಾಣುತ್ತೆ. ಆ ಕಡೆ ಶ್ರೀರಾಮ್ಪುರ ಕಾಣುತ್ತೆ, ಈ ಕಡೆ ರೈಲ್ವೆ ಸ್ಟೇಷನ್ ಕಾಣುತ್ತೆ, ಮೆಜಿಕ್ ಕಾಣುತ್ತೆ, ಆ ಕಡೆ ಹೋದರೆ ರಾಜನಗರ ರೋಡ್ ಕಾಣುತ್ತೆ. ಒಂದು ಒಳ್ಳೆ ಅಂದರೆ ಸ್ವಲ್ಪ ಅಪ್ಪ ಪ್ಲೇಸ್ ಇಲ್ಲ. ಹಾಗಾಗಿ ನೀವೆಲ್ಲ ಒಂದು ಸಲ ಲೂಲು ಮಾಲಿಗೆ ಭೇಟಿ ಕೊಟ್ಟರೆ ನಿಮಗೂ ಖುಷಿ ನೀಡುತ್ತೆ ಅನ್ನೋದು ನಮ್ಮ ಅನುಭವ.